ಹಾಯ್ ಎವ್ರಿವನ್. ಇವಾಗ ನೋಡಿ ಒಂದು ಗ್ರ್ಯಾಂಡ್ ವಿಟಾರ ಗ್ರ್ಯಾಂಡ್ ವಿಟಾರ ಗ್ರ್ಯಾಂಡ್ ವಿಟಾರ ಇಲ್ಲಿ, ಹೈ ರೈಡರ್ ಇಲ್ಲಿ, ಪ್ರೋನ್ಸ್ ಇಲ್ಲಿ, ಬೆಲಿನೋ ಇಲ್ಲಿ, ಗ್ಲಾನ್ಸಾ ಇಲ್ಲಿ, ಟೊಯೋಟಾ ಟೈಗರ್ ಇಲ್ಲಿ, ಆಲ್ಮೋಸ್ಟ್ ಎಲ್ಲ ಗಾಡಿ ನಮ್ಮ ಹತ್ರ. ನೆಕ್ಸಾ, ಮಾರುತಿ, ಹೊಂಡೈ, ಆ ಮೂರು ಗಾಡಿಗೂ ನಮ್ಮ ಹತ್ರ ರಿಯರ್ ವೈಫರ್ ಅವೈಲೇಬಲ್ ಇದೆ. ಇದು ಗಾಡಿ ನಂಬರ್ ನೋಡ್ಬೋದು ನೀವು, A35. ಈ ಗಾಡಿ ಬೆಳಿಗ್ಗೆ ನನ್ನೇನೆ ನಮ್ಮ ಹತ್ರ ಫೋನ್ ಮಾಡಿ ಬೆಳಿಗ್ಗೆ ಬಂದಿದ್ದಾರೆ. ಸೊ ಈ ಗಾಡಿ ಫಿನಿಶ್ ಆಗಿದೆ. ಏನು ಕೆಲಸ ಅಂದರೆ ರಿಯರ್ ವೈಫರ್ಗೆ ಕೆಲವು ಜನ ಕೇಳ್ತೀರಾ ಗ್ಲಾಸ್ ಮಾಡಬೇಕು ಅದರಲ್ಲಿ ಹೋಲ್ ಬರಲ್ಲ. ನೀವು ಈ ಗ್ಲಾಸ್ ಇದೆಯಲ್ಲ, ಇದರಲ್ಲಿ ಒರಿಜಿನಲ್ನಲ್ಲಿ ಹೋಲ್ ಬರ್ತದೆ, ಇದರಲ್ಲಿ ಹೋಲ್ ಬರಲ್ಲ ನಿಮಗೆ. ಸೊ ಇದೂ ಗ್ಲಾಸ್ ಬಂದ್ಬಿಟ್ಟು, ಇದು ಸೀಲ್ ನೋಡ್ಬೋದು ನೀವು. ಈ ಸೀಲ್ ಬಂದ್ಬಿಟ್ಟು ಮಾರುತಿದ್ದು, ಅಸಾಯಿ ಕಂಪ್ನಿದು ಒರಿಜಿನಲ್ ಇದು ಮಾಡಿರೋದು. ಪ್ಲಸ್ ಇದು ನೀರು ನಿಮಗೆ ಇಲ್ಲಿ ಜಾಗ ಮಾಡಿದ್ದಾರೆ. ಈ ಪೊಸಿಷನ್ ಇದೆಯಲ್ಲ, ಇಲ್ಲಿ ಜಾಗ ಮಾಡಿದ್ದಾರೆ. ಸೊ ಆ ಜಾಗನಲ್ಲಿ ನಿಮಗೆ ವರ್ಕಿಂಗು ಕರೆಕ್ಟಾಗಿ ಬರೋದು. ಇದು ಪರ್ಸೋದಿಗೂ ನಿಮಗೆ ತೋರಿಸಿಲ್ಲ. ನೀವು ಆನ್ ಮಾಡಿದ್ರೆ ವೈಫರ್ ಮಾತ್ರ ಆನ್ ಆಗುತ್ತೆ. ಪ್ಲಸ್ ಇದು ಆಫ್ ಮಾಡಿದ್ರೆ ನೀವು ಆಟೋ ಕಟ್ ಜೊತೆಯಲ್ಲಿ ನಿಮಗೆ ಬಂದು ನಿಲ್ಲುತ್ತೆ. ಪ್ಲಸ್ ಸ್ಪ್ರೇ ಜೊತೆಯಲ್ಲಿ ನಿಮಗೆ ಇದು ವರ್ಕಿಂಗ್ ಇಲ್ಲ. ಇದು ಒಂದು ಕೆಲಸ ರಿಯರ್ ವೈಫರ್ದು ಒಂದಾಗಿದೆ. ತಿರ್ಗಾ ಅಲ್ಲಿ ಬಂದರೆ ನೀವು ಬೇಸಿಕ್ ಗಾಡಿನಲ್ಲಿ ನಿಮಗೆ ಹಿಂಗಡೆ ಚಾರ್ಜರ್ ಬಂದಿರಲ್ಲ ನೋಡಿ. ಇಲ್ಲಿ ಚಾರ್ಜರ್ ಇದೆಯಲ್ಲ, ಇದು ಒಂದು ಬಂದಿರಲ್ಲ. ಸೊ ಬೇಸಿಕ್ ಗಾಡಿಗೆ ಈ ಥರ ಬ್ಲ್ಯಾಕ್ ಬಂದಿರ್ತದೆ, AC ವೆಂಟು. ಇದು ನೋಡ್ಬೋದು ನೀವು. ಈ ಕಡೆ ನೋಡಿ, ಸಿಲ್ವರ್ ಆ್ಯಂಡ್ ಬ್ಲ್ಯಾಕ್ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಟಾಪ್ ಮಾಡೋರಿಗೆ ಸಿಲ್ವರ್ ಬರ್ತದೆ. ಆ ಸಿಲ್ವರ್ ಒಂದು ಹಾಕಿ ನಾವು ಚಾರ್ಜರನ್ನು ಇದಕ್ಕೆ ಹಾಕಿದ್ದೀನಿ. ಇದು ಒಂದು ಕೆಲಸ ಆಗಿದೆ. ನೆಕ್ಸ್ಟ್ ಇವಾಗ ಒಳಗಡೆ ಬಂದರೆ ನೀವು ಒಂದೊಂದು ಜನ ಸ್ಟೀಲಿಂಗ್ ಕಿಟ್ ಅಂತ ಹೇಳ್ತಾರೆ, ಒಂದೊಂದು ಜನ ಇಂಟೀರಿಯಲ್ ಕಿಟ್ ಅಂತ ಹೇಳ್ತಾರೆ. ಒಂದೊಂದು ಥರ ಒಂದೊಂದು ಫಾಂಡ್ ಇದೆ. ಅದು ನೋ ಪ್ರಾಬ್ಲಮ್, ಅದು ಇರಲಿ. ಸೊ ಇದಕ್ಕೆ ಆ ಲೆಕ್ಕನಲ್ಲಿ ಬಂದರೆ ನಾವು ಇದನ್ನು ನೋಡಿ, ಮ್ಯಾಟ್ ಫಿನಿಶ್ ಇರ್ತದೆ. ತೆಗಿಬಿಟ್ಟು ನಾವು ಗ್ಲಾಸಿ ಬೇಸಿಕ್ ಮಾಡಲ್ ಸಿಸ್ಟಮ್ ಆಗಿದ್ರೆ ನಿಮಗೆ ಗ್ಲಾಸಿನೇ ಬರೋದು. ಸೊ ಕಾಂಬಿನೇಷನ್ಗೆ ಗ್ಲಾಸ್ ಇರಲಿ ಅಂತ ಅದು ಒಂದು ನಾವು ಇದಕ್ಕೆ ಹಾಕಿದ್ವಿ. ಈ ಲೆದರ್ ಪೀಸು ಈ ಥರ ನಿಮಗೆ ಬಂದಿರ್ತದೆ. ಲೆದರ್ ಗಿದಲ್ಲಿ ಏನು ಇಲ್ಲ, ರಫ್ ಮೆಟೀರಿಯಲ್ನಲ್ಲಿ ಇರ್ತದೆ. ಇದು ಲೆಫ್ಟ್ನಲ್ಲಿ ಒಂದು ರೈಟ್ನಲ್ಲಿ ಚಿಕ್ಕ ಪೀಸ್ ಬರ್ತದಲ್ಲ, ಇದು ತೆಗಿಬಿಟ್ಟು ಇದು ಒಂದು ಒರಿಜಿನಲ್ ಪೀಸ್ ಹಾಕಿದ್ದೀನಿ. ಅದು ಬಂದರೆ AC ವೆಂಟು. ಇದು AC ವೆಂಟು ನಿಮಗೆ ಮ್ಯಾಟ್ ಫಿನಿಶ್ನಲ್ಲಿ ಬಂದಿರ್ತದೆ. ಇದು ಗ್ಲಾಸಿ ನೋಡ್ಬೋದು ನೀವು. ಈ ಕಡೆ ಒಂದು ಗ್ಲಾಸಿ, ಆ ಕಡೆ ಒಂದು ಗ್ಲಾಸ್. ಗೇರ್ ನಾಬು ನೋಡ್ಬೋದು ನೀವು. ಗೇರ್ ನಾಬು ಈ ಥರ ನಿಮಗೆ ಬಂದಿರ್ತದೆ ಬೇಸಿಕ್ನಲ್ಲಿ. ತೆಗಿಬಿಟ್ಟು ನಾವು ಟಾಪ್ ಮಾಡೋದು ಒಂದು ಗೇರ್ ನಾಬ್ ಹಾಕಿದ್ದೀವಿ. ಇದನ್ನು ಒಂದು ಚೇಂಜ್ ಮಾಡಿದ್ವಿ. ಸೊ ಇದು ಬಂದ್ಬಿಟ್ಟು ನಿಮಗೆ 1, 2, 3, 4, 5, 6 6 ಪೀಸ್ ಆ್ಯಂಡ್ 7 ಪೀಸ್ ಅಂತ ಹೇಳ್ತಾರೆ. 7 ಪೀಸ್ ಏನಂದರೆ ಗೇರ್ ನಾಬ್ ಬಂದರೆ ನಿಮಗೆ 7 ಪೀಸು, ಗೇರ್ ನಾಬ್ ಬೇಡ ಅಂದರೆ 6 ಪೀಸ್ ಬರ್ತದೆ. ಇವಾಗ ರಿಯರ್ ವೈಫರ್ ಬಂದರೆ ನೀವು ಈ ಥರ ಕಂಪ್ನಿಯಿಂದ ನಿಮಗೆ ಕಾಂಬಿನೇಷನ್ ಸ್ವಿಚ್ ಒಂದು ಬಂದಿರ್ತದೆ. ಯಾವ ಥರ, ಈ ಥರ ಸಿಂಗಲ್. ಇದೂ ಮಾರುತ್ತಿದೆ ಬೇಸಿಕ್ದು. ಅದು ತೆಗಿಬಿಟ್ಟು ನಾವು ಅದೇ ಜಾಗನಲ್ಲಿ ಇದು ಟಾಪ್ ಮಾಡಲ್ದು ನೋಡ್ಬೋದು ನೀವು. ಟಾಪ್ ಮಾಡಲ್ದು ಇದು ನಾವು ರಿಯರ್ ವೈಫರ್ ಫಿಟ್ ಮಾಡಿದ್ದೀನಿ. ಇದು ನೋಡಿ, ಇದು ಆನ್ ಮಾಡಿ ಬಿಟ್ಟ ತಕ್ಷಣ ನಿಮಗೆ ಇಲ್ಲಿ ತೋರಿಸಿದ್ದೀನಿ ನೋಡಿ. 2 ಸೆಕೆಂಡ್ ಬಿಟ್ಟು ನಿಮಗೆ ವೈಫರು ಆನ್ ಆಗುತ್ತೆ ನೋಡಿ. ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಇದು ಆನ್ನಲ್ಲಿದೆ. ಆಟೋನಲ್ಲಿ ಸಿಂಗಲ್ ಕೆಲಸ ಮಾಡಿದ್ರೆ ನೋಡಿ ಬಂದು ಹೋಯ್ತು. ಇವಾಗ ಇದೇ ನೀವು ಫಾಸ್ಟ್ ಮಾಡಿದ್ರೆ ಫಾಸ್ಟ್ ಆಗುತ್ತೆ. ತಿರ್ಗಾ ಇದೇ ನೀವು ಸ್ಪ್ರೇ ಮಾಡಿದ್ರೆ ಸ್ಪ್ರೇನೂ ಆಗುತ್ತೆ. ಸ್ಪ್ರೇನು ನಿಮಗೆ ತೋರಿಸ್ತೀನಿ ನೋಡ್ಬೋದು ನೋಡಿ, ಸ್ಪ್ರೇನು ಬರ್ತಾರೆ. ಸೊ ಇದು ಏನು ಬಂದ್ಬಿಟ್ಟು ಆಲ್ಟ್ರೇಷನ್ ಕೆಲಸ ಇಲ್ಲ. ಇದು ಎಲ್ಲ ಜೆನ್ಯೂನ್ ಪ್ರೊಡಕ್ಟ್ಸು ನಾವು ಹಾಕಿರೋದು. ಪಾರ್ಟ್ಸೂ ಜೆನ್ಯೂನು, ಪ್ರೊಡಕ್ಟು ಜೆನ್ಯೂನು, ಕೆಲಸನೂ ಜೆನ್ಯೂನು. ನಮ್ಮ ಹತ್ರ ಗಾಡಿ 1 ಗಾಡಿ 2 ಗಾಡಿ ಇದ್ದರೆ ನಿಮಗೆ ಬೆಳಗ್ಗೆ 11:30 12 o'clock ಬಂದರೆ ನೀವು ನೈಟ್ ಒಂದು 6:30 7 o'clock ಕೊಡ್ಬೋದು ನೋಡಿ. ಇವಾಗ 7 o'clock ಆಗ್ತಾಯಿದೆ. ಸೊ ಆ ಟೈಮ್ನಲ್ಲಿ ನಿಮಗೆ ಗಾಡಿ ನೀವು ಒಂದೇ ದಿವಸನಲ್ಲಿ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಈ 3-4 ದಿವಸನಲ್ಲಿ ನೀವು ಬೆಳಗ್ಗೆ ಬಂದರೆ ಸಾಯಂಕಾಲ ತನಕ ಒಂದೇ ದಿವಸನಲ್ಲಿ ಮಾಡಿ ಕೊಟ್ಬಿಡ್ತೀನಿ. ಸಾಟರ್ಡೆ ಸಂಡೇ ಸ್ವಲ್ಪ ಡಿಫಿಕಲ್ಟ್. ಯಾವುದು ರಿಯರ್ ವೈಫರ್ ಕೆಲಸಕ್ಕೆ ಮಾತ್ರ ಹೇಳ್ತಾರೋ ನಾನು. ಒಂದು ದಿವಸನಲ್ಲಿ ಆಗುತ್ತೆ. ಸ್ವಲ್ಪ ಪ್ರೆಜರ್ ಜಾಸ್ತಿ ಇದ್ದರೆ ನಮಗೆ ಸ್ವಲ್ಪ ಡಿಲೇ ಆಗುತ್ತೆ. ಅದು ನೀವು ಕನ್ಫರ್ಮ್ ಮಾಡಿಬಿಟ್ಟು ಫೋನ್ ಮಾಡಿಬಿಟ್ಟು ಬನ್ನಿ.
ಈ ಗಾಡಿಗೆ ಕ್ರೂಸ್ ಕಂಟ್ರೋಲ್ ಅದೂ ಇಲ್ಲ, ಈ ಗಾಡಿಗೆ ಬೇಸ್ ಮಾಡಲ್ಗೆ ಬರಲ್ಲ, ಅದೂ ನಮ್ಮ ಹತ್ರ ಅವೈಲಬಲ್ ಇದೆ. ಇವರು ನೆಕ್ಸ್ಟ್ ಟೈಮ್ ಹಾಕೊಂತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ರಿಯರ್ ವೈಫರ್ ಒಂದು ಕೆಲಸ ಆಗಿದೆ, ಸ್ವಲ್ಪ ಒಳಗಡೆ ಒಂದು ಲುಕ್ ಇರಲಿ ಅಂತ ಇಂಟೀರಿಯರ್ ಲುಕ್ ಬಂದಿದೆ. ಈ ಗಾಡಿನೂ ನೋಡಿ ಬಂದಿದೆ ಗ್ರ್ಯಾಂಡ್ ವಿಟಾರ. ಆ ಗಾಡಿಗೂ ಈ ಥರ ಲೆದರ್ ರ್ಯಾಪಿಂಗು, ಪ್ಯಾನೋ ಫಿನಿಶು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇದೆಲ್ಲ ವಿಡಿಯೋ ಮಾಡೋದು ನಾವು ನಿಮಗೋಸ್ಕರನೇ ಸರ್. ಫಸ್ಟು ನೋಡಿ, ನಾವು ವಿಡಿಯೋ ನೋಡಿ ಏನಕ್ಕೆ ನಾವು ಮಾಡ್ತಾ ಇದ್ದೀನಿ, ಏನು ಕೆಲಸ ಆಗಿದೆ ಗಾಡಿನಲ್ಲಿ, ನಿಮ್ಮ ಗಾಡಿನಲ್ಲಿ ಏನು ಬೆನಿಫಿಟ್ ಇದೆ ಮಾಡೋಕ್ಕೆ ಅಂತ. फर्स्ट ऑफ ऑल ये जो गाड़ी आ रहा है ना, इसका देखो बेनिफिट क्या है, हम लोग क्या काम कर रहे हैं, क्या आपको वर्क चाहिए, आपकी गाड़ी में क्या बेनिफिट है वो देखना पड़ेगा. ऐसे नहीं उठा के कोई वीडियो बना के डाल दिया, हो गया बेस्ट टू टॉप, ऐसा वाला काम नहीं है. वो काम अलग अलग है, वो क्वालिटी अलग अलग है, प्रोडक्ट अलग अलग है, वो सब अलग अलग. अभी देखिए ये गाड़ी आया है, ये ಗಾಡಿ ಎಸ್ಟರ್ಡೇ ಇವತ್ತು ಬಂದಿದೆ, ನಾಳೆ ಡೆಲಿವರಿ ಗಾಡಿ ಇದು. ಈ ಗಾಡಿ ಬೆಳಗ್ಗೆ ಬಂದಿದೆ, ಇವತ್ತು ನೈಟ್ ಹೋಗುತ್ತೆ. ಸೊ ಆ ಥರ ಪ್ರೊಸೆಸಿಂಗ್ ಇರ್ತದೆ. ಒಂದು ದಿವಸನಲ್ಲಿ ಆದರೆ ಒಂದು ದಿವಸನಲ್ಲಿ ಆಗುತ್ತೆ, ಇಲ್ಲಾಂದರೆ ವೇಟ್ ಮಾಡಿ ಮಾಡ್ಕೊಂಡು ಆ ಥರ ಕೆಲಸ. ನೋಡಿ ಡಿಸೈಡ್ ಮಾಡಿ ಆರಾಮಾಗಿ ನಿಮ್ಗೆ ಏನು ಬೇಕು ಅಂತಲೂ ಬನ್ನಿ. ಬಟ್ ಈ ಕೆಲಸ ಎಲ್ಲ ಒರಿಜಿನಾಲಿಟಿ, ಆಲ್ಟ್ರೇಷನ್ ಒಂದೂ ನಾವು ಕೆಲಸನೇ ಮಾಡಲ್ಲ. ಪ್ಲಸ್ ಇನ್ನೊಂದು, ಕಸ್ಟಮರ್ ಇವಾಗ ಏನು ಕೇಳ್ತಾರೆ, ವಾರಂಟಿ ವಾರಂಟಿ ವಾರಂಟಿ. ಸರ್ ಈ ಕೆಲಸಕ್ಕೆ ಆ ಕೆಲಸಕ್ಕೆ ವಾರಂಟಿಗೆ ನಮಗೆ ಏನೋ ಸಂಬಂಧನೇ ಇಲ್ಲ. ವಾರಂಟಿಗೂ ಅದಕ್ಕೂ ನಮಗೆ ಏನು ಸಂಬಂಧನೇ ಇಲ್ಲ. ಏನು ಮಾಡ್ತಾ ಇದ್ದೀನಿ ನೋಡಿ, ಇವಾಗ ಇದು ಬಂದಿದೆ, ಏನಪ್ಪ ಇದು, ಏನಂದರೆ ಇದು ಏನಪ್ಪ ಇದು, ಕಸ್ಟಮರ್ಗಳು ಹೇಳ್ತಾರೆ ಏನಿದು AC ವೆಂಟ್. AC ವೆಂಟ್ ಅದು ತೆಗಿಬಿಟ್ಟು ಇದು ಹಾಕೋಕ್ಕೆ ಏನು ವಾರಂಟಿ ಹೋಗುತ್ತೆ ಸರ್? ಗೇರ್ ನಾಬ್ ಇದು ಕೊಟ್ಟಿದ್ದಾರೆ, ಇದು ತೆಗಿಬಿಟ್ಟು ಈ ಗೇರ್ ನಾಬ್ ಹಾಕೋಕ್ಕೆ ಏನು ವಾರಂಟಿ ಹೋಗುತ್ತೆ ಸರ್? ವಾರಂಟಿ 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 ಅಂತಿರಲ್ಲ. ಕೆಲಸ ಮಾಡೋಕ್ಕೆ ಗೊತ್ತಿರ್ತದಲ್ಲ ಅವ್ರಿಗೆ ಏನು ಟೆನ್ಷನ್ನೇ ಇಲ್ಲ, ವಾರಂಟಿನೂ ಇಲ್ಲ ಏನು. ಯಾಕೆ ಮಾಡಿ ಮಾಡಿ ನಮಗೆ ರೂಢಿ ಆಗಿಬಿಟ್ಟಿದೆ. ಬೇರೆಯವ್ರಿಗೆ ನಮ್ಗೆ ಬೇಡ, ನಮ್ಮ ಅಂಗಡಿ ಬಗ್ಗೆನಲ್ಲಿ ನಾನು ಹೇಳ್ತಾ ಇರೋದು. ಇಲ್ಲಿ ಹೆಂಗಂದರೆ, ನಾನೇ ಕೆಲಸಗಾರು, ನಾನೇ ಓನರ್. ಇಲ್ಲಿ ನಾನೇ ಕೆಲಸಗಾರು, ನಾನೇ ಓನರ್. ಸೊ ನನಗೆ ಸರ್ಟಿಫೈಡ್ ಇದ್ದರೆ ನಾನು ವಿಡಿಯೋನಲ್ಲಿ ನಿಮಗೆ ತೋರಿಸಿ ಹಾಕೋದು. ಯಾವುದೋ ಒಂದು ಸಿಸ್ಟಮ್, ಒಂದು ಸ್ಪೀಕರ್ ಹಾಕ್ಬಿಟ್ಟು ಬೆಸ್ಟ್ ಟು ಟಾಪ್ ಬಂದ್ಬಿಡಿ, ಡಿಸ್ಕೌಂಟ್ ಆಫರ್, ಅದು ಏನೂ ಇಲ್ಲ ಸರ್. ಬೆಸ್ಟ್ ಪ್ರೈಸ್ನಲ್ಲಿ ಕೆಲಸ ಆಗುತ್ತೆ, ನೀಟ್ ಆ್ಯಂಡ್ ಕ್ಲೀನ್ ಕೆಲಸ ಆಗುತ್ತೆ, ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ಆ ಥರ ಕೆಲಸ ನಮ್ಮ ಹತ್ರ ಇದೆ. ನೋಡಿಬಿಟ್ಟು ಡಿಸೈಡ್ ಮಾಡಿ ಆರಾಮಾಗಿ ಬನ್ನಿ. ಏನು ಬೇಕಾದರೂ ಕೆಲಸ ನಿಮಗೆ ಮಾಡಿ ಕೊಡೋಣ. ಆಗಲ್ಲ ಅಂತ ಇಲ್ಲ, ನಮ್ಮ ಹತ್ರ ಯಾವ ಗಾಡಿನೂ ಇರಲಿ, ಏನು ಕೆಲಸನೂ ಇರಲಿ ಆಗುತ್ತೆ ನಿಮಗೆ ಮಾಡಿ ಕೊಡೋಣ. ಅದೇನು ಟೆನ್ಷನ್ ಇಲ್ಲ. ಇದು ಎಲ್ಲ ಒರಿಜಿನಲ್ ಐಟಮ್ ತೆಗ್ಬಿಟ್ಟು ಹಾಕಿರೋದು. ಇದಕ್ಕೇನೆ ಜನ ಏನು ಮಾಡ್ತಾರೆ, ಲೆದರ್ ರಾಪಿಂಗ್ ತೋರಿಸ್ಬಿಡ್ತಾರೆ, ಅದೂ ಕೆಲಸ ಆಗುತ್ತೆ. ಡೋರ್ ಪ್ಯಾಡ್ಗೆ ಈ ಥರ ಬ್ಲ್ಯಾಕ್ ಬರ್ತದೆ, ಅದೇ ಕಾಂಬಿನೇಷನ್ ನಿಮಗೆ ಬೇಕಂತ ಬೇರೆ ವಿಡಿಯೋ ಇದೆ, ಅದರಲ್ಲಿ ನೋಡಿ ನಿಮ್ಗೆ ಏನೇನು ಹೆಂಗೆ ಬೇಕೋ ಅದು. ಇವಾಗ ನೋಡಿ ಇದು ಪ್ಯಾನೋ ಫಿನಿಶ್ ಇಲ್ಲ, ಎಲ್ಲಿ ಪವರ್ ಆ್ಯಂಡ್ ಸ್ವಿಚಸ್ ಹತ್ರ, ಅದಕ್ಕೂ ಬೇಕಾದ ಮಾಡೋಣ, ಅದೂ ವಿಡಿಯೋ ಇದೆ ನೋಡಿ. ಸೊ ಆ ಥರ ಒಂದೊಂದು ಥರ ಕಾಂಬಿನೇಷನ್ ಇರ್ತದೆ. ಯಾವ ಥರ ಹೆಂಗೆ ಬೇಕೋ ನಿಮಗೆ ಆ ಥರ ಹೇಳಿ ಮಾಡಿ ಕೊಡೋಣ. ನೋಡಿ ಇದು ಒಂದು ಗಾಡಿ, ಇವಾಗ ನೆಕ್ಸ್ಟ್ ವಿಡಿಯೋನಲ್ಲಿ ಇದು ನಾಳೆ ಅಪ್ಲೋಡ್ ಆಗುತ್ತೆ, ನಾಳೆ ನಾಡಿದ್ದು ಯಾವ ಒಂದು ಅದನ್ನು ಮಾಡೋಣ. ಅದನ್ನು ನೋಡ್ಬೋದು ನೀವು ಯಾವ ಥರ ಬಂದಿದೆ, ಏನು ಕೆಲಸ ನಾವು ಮಾಡಿದ್ದೀನಿ ಅಂತ. ಅದನ್ನು ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ.